ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಿಲ್ಪಾ ಸೌರುಚಿ ಚಾನಲ್ಗೆ ಸುಸ್ವಾಗತ. ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ತುಂಬಾ ತಣ್ಣಗಿರೋಂಥದ್ದು ಏನಾದರೂ ಬೇಕಪ್ಪ ಅನಿಸ್ಬಿಡುತ್ತೆ. ಮನೆಯಲ್ಲೇ ಹೊರಗಡೆ ಐಸ್ ಕ್ರೀಮ್ ತೊಗೊಂಡು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿದ್ರೆ ತುಂಬ ಹೆಲ್ತಿಯಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೇ ತಟ್ಟಂತ ನೀವೇ ಮಾಡ್ಕೋಬೋದು. ನೋಡಿ, ಮನೇಲಿ ನಾನು ಐಸ್ ಕ್ರೀಮು, ಕುಲ್ಫಿ ಯಾವ ಥರ ಮಾಡ್ಬೋದು ಅಂತ ಹೇಳ್ತೀನಿ. ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ನೋಡಿ, ತುಂಬ ಈಸಿಯಾಗೆ ಮಾಡ್ಬೋದು. ಕುಲ್ಫಿ ಬೇಕಂದರೆ ಕುಲ್ಫಿನಾದರೂ ಮಾಡ್ಕೋಬೋದು, ಮತ್ತು ಐಸ್ ಕ್ರೀಮ್ ಆದರೂ ಮಾಡ್ಕೋಬೋದು. ನಾನು ತಿಕ್ಕಾಗಿರೋ ಅಂಥದ್ದು ನಂದಿನಿ ಹಾಲು ಆರೆಂಜ್ ಕಲರ್ ಪ್ಯಾಕೆಟ್ ಇರುತ್ತಲ್ಲ, ಅದು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಅರ್ಧ ಲೀಟ್ರ್ ಹಾಲಲ್ಲಿ ಒಂದು ಚಿಕ್ಕ ಲೋಟ ಟೀ ಕಪ್ಪಲ್ಲಿ ಒಂದು 4ರಿಂದ 6 ಅರ್ಧ ಹಾಕಿದ್ರೆ 6 ಕುಲ್ಫಿ ಆಗುತ್ತೆ, ಅಥವಾ ಐಸ್ ಕ್ರೀಮ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಹಾಲನ್ನು ಚೆನ್ನಾಗಿ ಅದರಲ್ಲಿ ನೀರಿನಂಶ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸಿದಾದಮೇಲೆ ಅದಕ್ಕೆ ಸ್ವಲ್ಪ ನಿಮಗೆ ರುಚಿ ಎಷ್ಟು ಬೇಕೋ, ಎಷ್ಟು ಸ್ವೀಟ್ನೆಸ್ ಬೇಕೋ ಅಷ್ಟು ಸಕ್ಕರೆ ಹಾಕ್ಕೋಬೋದು. ಇಲ್ಲಾಂದರೆ ಪ್ಯೂರಾಗಿರೋ ಅಂಥದ್ದು ಬೆಲ್ಲ ಹಾಕ್ಕೋಬೋದು. ಹುಳಿ ಇಲ್ಲದೆ ಇರೋವಂಥದ್ದು ಬೆಲ್ಲ ಹಾಕ್ಬಿಟ್ರೆ ಕೆಟ್ಟೋಗ್ಬಿಡುತ್ತೆ ಹಾಲು. ಹುಳಿ ಇಲ್ಲದೆ ಇರೋವಂಥದ್ದು ಚೆನ್ನಾಗಿರೋವಂಥದ್ದು ಬೆಲ್ಲ ಹಾಕ್ಕೋಬೋದು, ಸಕ್ಕರೆ ಇಷ್ಟಪಡದೇ ಇರೋರು. ಮತ್ತು ನಾನಿಲ್ಲಿ 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ. ಇದನ್ನು ಹಾಲು ಚೆನ್ನಾಗಿ ತಿಕ್ನೆಸ್ಸಾಗಿ ಬರುತ್ತೆ. ಐಸ್ ಕ್ರೀಮು, ಕುಲ್ಫಿ ಆಯಿತು, ತಿಕ್ನೆಸ್ಸಾಗಿ ಬರುತ್ತೆ. ಅದಕ್ಕೆ ನಾನಿಲ್ಲಿ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ. ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ಚೆನ್ನಾಗಿ ಹಾಕಬೇಕು. ಮತ್ತು ಏಲಕ್ಕಿ ಮತ್ತು ಕೇಸರಿ ತೊಗೊಂಡಿದ್ದೀನಿ. ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೋಬೇಕು, ಮತ್ತು ಕೇಸರಿ ದಳ ಹಾಕಿದ್ದೀನಿ. ತುಂಬ ಕಲ್ಲರಾಗಿರುತ್ತೆ, ಮತ್ತು ಕೇಸರಿ ತಂಪಾಗೂ ಇರುತ್ತೆ. ಏಲಕ್ಕಿನೂ ಅಷ್ಟೇ ತುಂಬ ದೇಹಕ್ಕೆ ತಂಪು. ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಏನಾದರೂ ಹೊರಗಡೆ ಹೋಗಿ ಬಂದರೆ ತಣ್ಣಗಿರೋಂಥದ್ದು ಏನಾದರೂ ಸಿಕ್ಕರೆ ಸಾಕಪ್ಪ ಅನಿಸ್ಬಿಡುತ್ತೆ. ಊಟಕ್ಕಿಂತ ಜಾಸ್ತಿ ತಣ್ಣಗಿರೋದೇ ಬೇಕಾಗುತ್ತೆ. ಅದಕ್ಕೆ 1 ಪ್ಯಾಕೆಟ್ ಹಾಲಿದ್ಬಿಟ್ರೆ ಮನೆಯಲ್ಲಿ ನೀವೇ ಮಾಡ್ಕೋಬೋದು. ನೋಡಿ, ಇವಾಗ ಕಾರ್ನ್ ಫ್ಲೋರ್ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿದ ಮೇಲೆ ಒಂದು 5ರಿಂದ 8 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಆವಾಗ ತಿಕ್ಕಾಗಿ ಬರುತ್ತೆ. ಅದನ್ನು ಆರಕ್ಕೆ ಬಿಡಬೇಕು. ನೋಡಿ, ಆಗಿದೆ. ಇವಾಗ ಆರಕ್ಕೆ ಬಿಡಬೇಕು, ತಣ್ಣಗೆ ಹಾಕಿಬಿಡಬೇಕು. ನೋಡಿ, ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ಸಂಜೆ ಮಾಡಿಟ್ಬಿಟ್ರೆ ರಾತ್ರಿ ಎಲ್ಲ ಓವರ್ ನೈಟ್ ಪೂರ್ತಿ ಫ್ರೀಝರಲ್ಲಿಟ್ಟರೆ ಅದು ಐಸ್ ಕ್ರೀಮು ಚೆನ್ನಾಗಿ ಬಂದಿರುತ್ತೆ. ಅದು ಗಟ್ಟಿ ಆಗಿಬಿಟ್ಟು ಚೆನ್ನಾಗಿ ಒಂದು ಟೆಕ್ಸ್ಚರಲ್ಲಿ ಇರುತ್ತದು. ತುಂಬ ರುಚಿಯಾಗಿರುತ್ತೆ. ನಾನು ಇದಕ್ಕೆ ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ನೀವು ಯಾವ್ದು ಬೇಕಾದರೂ ಡ್ರೈ ಫ್ರೂಟ್ಸ್ ಹಾಕೋಬೋದು. ನಾನಿಲ್ಲಿ ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ ಹಾಕಿದ್ದೀನಿ. ನೋಡಿ, ಒಂದು ಟೀ ಕಪ್ ಇರುತ್ತಲ್ಲ ಅದರಲ್ಲಿ ಹಾಕ್ಬಿಟ್ಟು ಐಸ್ ಕ್ರೀಮ್ ಸ್ಟಿಕ್ ಇರುತ್ತಲ್ಲ ಅದನ್ನು, ಮತ್ತು ಬಟರ್ ಪೇಪರು ಇಲ್ಲ ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಅದನ್ನು ಹಾಕ್ಬೋದು. ಕಟ್ ಮಾಡಿಬಿಟ್ಟು ಆ ಶೇಪು ರೌಂಡ್ ಕಪ್ಪಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಅದಕ್ಕೆ ಕವರ್ ಹಾಕ್ಬಿಟ್ಟು ಒಂದು ರಬ್ಬರ್ ಹಾಕಿ ಐಸ್ ಕ್ರೀಮ್ ಸ್ಟಿಕ್ ಇಟ್ಬಿಟ್ರೆ ಅದು ಚೆನ್ನಾಗಿ ಬರುತ್ತೆ. ಕುಲ್ಫಿ ಅಥವಾ ಐಸ್ ಕ್ರೀಮ್ ತುಂಬ ರುಚಿಯಾಗಿರುತ್ತೆ. ನೀವು ಈ ರೆಸಿಪಿನ ಮನೇಲಿ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ. ತುಂಬ ರುಚಿಯಾಗಿರುತ್ತೆ. ಮನೇಲೇ ಮಾಡ್ಕೋಬೋದು. ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೆ ನೀವೇ 1 ಪ್ಯಾಕೆಟ್ ಹಾಲು ತಂದು ಮಾಡಿದರೆ ಎಲ್ಲರೂ ತಿಂತಾರೆ ಮನೆಯಲ್ಲಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೋಡಿ, ಈ ಥರ ಬಟರ್ ಪೇಪರ್ ಆದರೂ ಹಾಕ್ಕೋಬೋದು. ಇಲ್ಲ ಕವರ್ ಬರುತ್ತಲ್ಲ ವೈಟ್ ಕಲರು, ಹಾಲು ಏನಾದರೂ ತರ್ತಿರಲ್ಲ ನೀವು, ಅದನ್ನಾದರೂ ಹಾಕ್ಬೋದು. ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ, ಇದೇ ಥರ ಮಾಡ್ಕೊಳ್ಳಿ ನೀವು ಮನೆಯಲ್ಲಿ. ಈ ರೆಸಿಪಿ ನಿಮಗಿಷ್ಟ ಆದರೆ ನೀವು ಟ್ರೈ ಮಾಡಿ ಮನೇಲಿ ಒಂದು ಸಲ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಗೆ ಶೇರ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಸಿಗೋಣ. ಸಿ ಯು ಸೂನ್ ವಿತ್ ನೆಕ್ಸ್ಟ್ ನ್ಯೂ ರೆಸಿಪಿಯೊಂದಿಗೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಕೂಲಾಗಿರಿ. ಥ್ಯಾಂಕ್ ಯು ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.